ಚೈನ್ ಸೆಲೆಕ್ಟ್ ಮಾಡ್ತಿದ್ರೆ ಮಾಂಗಲ್ಯ ಚೈನು ಮದುವೆಗೆ. ಮನೆ ಬೆನಿಫಿಟ್ಸ್ ಇದೆ ಅಂಡೆ ಒಲೆಯಲ್ಲಿ ಸ್ನಾನ ಮಾಡಿದರೆ. ಬಟ್ಟೆ ಅಳತೆ ತೊಳೋದು ನೋಡಿದ್ದೀನಿ, ಚೈನ್ ಅಳತೆ ತೊಳೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಉಗ್ಗಿಯನ್ ಅಂತ ಮಾಡ್ತಿದ್ದೀವಿ. ಇಲ್ಲೊಬ್ರು ಇದ್ದಾರೆ. ಕುಚ್ಚ ಬೇಡವಾ? ನಮ್ಮಲ್ಲಿ ಅಂತ ಹೇಳ್ರು ಅಂದರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಜು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮಲ್ಲಿ ಶ್ರಾವಣ ಮಾಡ್ತಿದ್ದೀವಿ. ತುಂಬ ಜನ ಗೊತ್ತಿರಲ್ಲ ಶ್ರಾವಣ ಅಂದ್ರೆ ಏನು ಅಂತ. ಗೌಡಾಸಿಗೆ ಎಲ್ರಿಗೂ ಗೊತ್ತಿರುತ್ತೆ. 4 ಶ್ರಾವಣ ಬರುತ್ತೆ. ಫಸ್ಟ್ ಶ್ರಾವಣ ಸ್ವೀಟ್ ಮಾಡ್ತೀವಿ, ಇನ್ನು 3 ಶ್ರಾವಣ ನಾನ್ ವೆಜ್ ಮಾಡ್ತೀವಿ. ಇವತ್ತು ಸ್ವೀಟು ಮತ್ತೆ ಏನೇನೋ ಐಟಮ್ ಮಾಡ್ತಿದ್ದೀವಿ. ಮಾಡಿಬಿಟ್ಟು ದೇವರಿಗೆ ಎಡೆ ಇಡಬೇಕು. ಇದು ಮೇನ್ ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವ್ರಿಗೆ ಮಾಡೋದು. ಸೊ ಬನ್ನಿ ಇವತ್ತು ಏನೇನು ಮಾಡ್ತೀವಿ ಅಂತ ನೋಡೋಣ. ಹಂಗೆ ಸಂಜೆ ಮದುವೆಗೆ ಗೋಲ್ಡ್ ಶಾಪಿಂಗ್ ಮಾಡೋಕೆ ಹೋಗಬೇಕು. ಹಾಗೆ ಯಾವ ಥರ ಗೋಲ್ಡ್ ಹಾಕ್ತೀವಿ ಮತ್ತು ಗೋಲ್ಡ್ ರೇಟ್ ಎಲ್ಲ ಹೆಂಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಸದ್ಯಕ್ಕೆ ಕಾಳು ಸುಲಿತಾ ಇದ್ದೀನಿ ಅಡುಗೆಗೆ. ಇವತ್ತು ನಾನು ಅಡುಗೆಗೆ ಹೆಲ್ಪ್ ಮಾಡಬೇಕು ಅಮ್ಮಗೆ. ಕಾಳು ಸುಲಿತಾ ಇದ್ದೀನಿ ಅಡುಗೆಗೆ. ಸೊ ಇಲ್ಲೊಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ. ರಾಕಿ, ಯಾರು ನೀವು? ರಾಕಿ ಅವನು ಫೋಟೋಗೆ ಬರೋಕ್ಕೆ ನಾಚ್ಕತಾನೆ. ಕ್ಯಾಮ್ರಾ ಹಿಡಿದ್ರೆ ಸಾಕು ನಾಚ್ಕೊಬಿಡ್ತಾನೆ ಅಲ್ವನೋ ಅವನಿಗೆ ಕಾಳು ಅಂದರೆ ತುಂಬ ಇಷ್ಟ. ಕಾಳು ಸುಲಿಬೇಕಾರೆಲ್ಲ ಓಡಿ ಬಂದುಬಿಡ್ತಾನೆ. ಮಧ್ಯದಲ್ಲಿ ಒಂದು ಕಾಳು ಹಾಕ್ತಾರೆ ಅಂತ ನೋಡಿ ಯಾವ ಥರ ಕಾಯ್ತೀನಿ ಕೊಡ್ತಾರೆ ಅಂತ. ಟಿನ್ 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 ಕಳ್ಳ. ನಮ್ಮದು ಹಾಲಿನ ಮಣ್ಣು, ಮಾಂಸಾಹಾರಿ ಸಸ್ಯಾಹಾರಿ ಎಲ್ಲ, ಯಾವ್ದು ಹಾಕಿದ್ರೂ ಬಿಡಲ್ಲ, ಎಲ್ಲ ತಿನ್ನುತ್ತೆ. ಇವನ ಹೆಸರು ರಾಕಿ ಅಂತ. ಯಾವಾಗಲೂ ನಿದ್ದೆ, ಸೋಂಬೇರಿ ಅಂದರೆ ಸೋಂಬೇರಿ ಇವನು ರಾಕಿ. ಯಾವಾಗಲೂ ನಿದ್ದೆ ಮಾಡ್ತಿರೋದೆ, ತಿನ್ನೋದು ಮಲಗೋದು. ಹಿಂಗೆ ಮಲ್ಕೊಂಡು ಆಲ್ರೆಡಿ ಗೊರಕೆ ಹೊಡಿತಾನೆ, ಕಣ್ಣು ಬಿಡ್ಕೊಂಡೆ ಗೊರಕೆ ಹೊಡಿತಾನೆ. ಇವನು ಸ್ಪೆಷಲಿಸ್ಟ್ ಇದೇನೆ. ಫುಲ್ಲು ಮಳೆ, ಜಿಟಿ ಅಂತ ಮಳೆ ಬರ್ತಿದೆ. ಸಂಜೆ ಹೆಂಗೆ ಹೋಗೋದು ಗೊತ್ತಿಲ್ಲಪ್ಪ, ಅದೇ ತಲೆನೋವಾಗಿದೆ. ಓಹೋ ಮಳೆ ಬರ್ತಿರೋದ್ರಿಂದ ಸೋಲಾರ್ ನೀರು ಕಾಯ್ದಿಲ್ಲ. ಸೊ ಹಂಗಾಗಿ ಅಂಡೆ ಒಲೆ ಉರಿ ಹಾಕ್ಕೊಂಡು ಸ್ನಾನ ಮಾಡಬೇಕು. ಮನೇಲಿ ಮನೆ ಕಟ್ಬೇಕಾದ್ರೆ ಸೋಲಾರ್ ಇರ್ಬೇಕಾದ್ರೆ ಅಂಡೆ ಒಲೆ ಏನಕ್ಕೆ ಅಂತಿದ್ರು. ನಮ್ಮಮ್ಮ ಬೇಕೇ ಬೇಕು ಅಂತ ಮಾಡಿಸ್ಕೊಳ್ತು. ಇವಾಗ ಯೂಸ್ ಆಗ್ತಿದೆ. ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಒಲೆ ಉರಿ ಹಾಕೊಂಡು ಸ್ನಾನ ಮಾಡ್ತಿದ್ರು. ಈಗೆಲ್ಲ ಗೀಝರು, ಎಲೆಕ್ಟ್ರಿಕಲ್ ಗೀಝರು, ಗ್ಯಾಸ್ ಗೀಝರು, ಸೋಲಾರ್ ಎಲ್ಲ ಬಂದಿದೆ. ಹಂಗಾಗಿ ಯಾರೂ ಇದು ಯೂಸ್ ಮಾಡ್ತಿಲ್ಲ. ಬಟ್ ಅಂಡೆ ಒಲೆಯಲ್ಲಿ ಉರಿ ಹಾಕ್ಕೊಂಡು ಸ್ನಾನ ಮಾಡಿದರೆ ಎಷ್ಟೇ ಮೈಕೈ ನೋವಿದ್ರೂ ಹರಿಯುತ್ತೆ. ಸೊ ಸೋಲಾರಲ್ಲಿ ಯೂಸ್ ಮಾಡಿದರೆ ಅಷ್ಟೇನು ಅನಿಸಲ್ಲ. ಮನೆ ಬೆನಿಫಿಟ್ಸ್ ಇದೆ ಅಂಡೆ ಒಲೆಯಲ್ಲಿ ಸ್ನಾನ ಮಾಡಿದರೆ. ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜಿಯವರು ಹೇಳ್ತಿರ್ತಾರೆ, ಹಿಂದಿನ ಕಾಲದವರು ಹೇಳ್ತಿರ್ತಾರೆ. ಎಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಬಂದು ಅಂಡೆ ಒಲೆಯಲ್ಲಿ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಹಳ್ಳಿ ಕಡೆ ಎಲ್ಲ, ಸಿಟಿ ಕಡೆ ಕಮ್ಮಿ ಅಂಡೆ ಒಲೆ ಇರೋದು. ಸೊ ಇವಾಗ ಮಳೆ ಇರೋದ್ರಿಂದ ನಮಗೂ ಇದೇ ಗತಿ ಅಂದ್ಬಿಟ್ಟು ಒಲೆ ಉರಿ ಹಾಕ್ತಾಯಿದ್ದೀನಿ. ಹೆಚ್ಚಾಗಿ ಅಂಡೆ ಒಲೆ ಸ್ನಾನ ಮಾಡ್ಕೊ ಬಂದಾಯಿತು. ಇವಾಗ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಬನ್ನಿ ನೋಡೋಣ ಏನೇನು ಅಡುಗೆ ಮಾಡ್ತೀವಿ ತೋರಿಸ್ತೀನಿ. ಆಲ್ರೆಡಿ ಒಗ್ಗರಣೆ ಆಗ್ತಿದೆ. ಏನಕ್ಕಮ್ಮ ಇದು? ಉಗ್ಗಿಯನ್ನ ಅಂತ ಮಾಡ್ತಿದ್ದೀವಿ. ಇದು ಹುಚ್ಚಳ್ಳನ್ನ ಅಂತಾರೆ ಒಬ್ಬೊಬ್ಬರು, ನಮ್ಮ ಕಡೆ ಉಗ್ಗಿಯನ್ನ ಮಾಡ್ತಿದ್ದೀವಿ. ಸಕ್ಕತ್ತಾಗಿರುತ್ತೆ. ಅದೇ ಹುಚ್ಚಳ್ಳನ್ನ ಅಂತಾರೆ. ಸೊ ಅದಕ್ಕೆಲ್ಲ ರೆಡಿ ಆಗಿದೆ, ಸಾಂಬಾರಿಗೆಲ್ಲ ರೆಡಿ ಆಗ್ತಿದೆ. ಇವಾಗ ನೆಕ್ಸ್ಟು ಯಾವ ಥರ ಬರುತ್ತೆ ಅಂತ ತೋರಿಸ್ತೀವಿ ಆದಮೇಲಿಂದ. ಸಕ್ಕತ್ತಾಗಿರುತ್ತೆ. ಹಬ್ಬದಲ್ಲಿ ಮಾಡ್ತೀವಲ್ಲ, ಹಾಗಾಗಿ ಇನ್ನೂ ಸಕ್ಕತ್ತಾಗಿರುತ್ತೆ. ಆಗಿದೆ. ಸೊ ಇದನ್ನು ನಮ್ಗೆ ಎಷ್ಟು ತುರಿತಾರೆ ಯಾರು ಅಂತ ತೋರಿಸ್ತೀನಿ. ರಾಕಿ ಮಗಳು ಬರ್ತಾಳೆ. ಮಗಳೀಗ ನೋಡಿ, ಇದನ್ನು ಇವ್ರು ತೋರಿತಾರೆ ಈಗ. ಹಾಂ ತಗೊಂಡೋಗು, ಬೆಡ್ ಮೇಲೆ ಹೋಗು, ತಿನ್ನೋಗು. ಇಲ್ಲಿ ಕಚ್ಕೊಂಡು ಹೋಗ್ತಾವೆ ನೋಡಿ, ಕಿತ್ಕೋತಾರೆ ಅಂದ್ಬಿಟ್ಟು. ತಿನ್ನು, ಆಯಿತು. ಕೊಡ, ಬೆಡ್ ಮೇಲೆ ಹಾಕೊಂಡು ತಿನ್ನೋದೆ ಇವಾಗ. ಇದು ಯಾರಿಗೂ ಕೊಡಲ್ಲ ಈಗ. ಕೊಡ. ಕಿತ್ಕೋತಾರೆ ಅಂತ ಹೊಡೈತವನಿ. ಹೋಗು, ತಿನ್ನೋಗು, ಬೆಡ್ ಮೇಲೆ ತಿನ್ನೋಗು, ಹೋಗು. ಕಿತ್ಕೊಳ್ಳಲ್ಲ ನೋಡಿ, ಕಿತ್ಕೊತಾನೆ ಅಂತ ಹೊಸ್ಕೊತಾನೆ. ಕಿತ್ಕೊಳ್ಳಲ್ಲ ಅಂದರೆ ಹೋಗಿ ಅಚ್ಚುಕಟ್ಟಾಗಿ ತಿನ್ನೋದು ಈಗ. ಇಲ್ಲೊಬ್ರು ಇದ್ದಾರೆ. ಹಾಯೇನು ಉಗ್ಗಿಯನಕ್ಕೆ ತರಕಾರಿ, ಕಾಳು, ಖಾರ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾರೆ. ಪಲಾವ್ ಥರನೇ ಆಲ್ಮೋಸ್ಟ್ ಅಲ್ಲಿ ಮಾಡೋದು.
ಬಟ್ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಆಗ್ತಾರೆ. ಸಬ್ಬಕ್ಕೆ ಸೊಪ್ಪು ಮಿಕ್ಸ್ ಆಗಿದೆ, ಬೇರ್ಪಡಿಸಬೇಕು. ಇದು ನೋಡಿ ಹೈಬ್ರಿಡು, ಈ ಕಡೆ ಸಾಂಬಾರ್ ಸೊಪ್ಪು, ಈ ಕಡೆ ಮೇಲೆ ಸಬ್ಬಕ್ಕೆ ಸೊಪ್ಪು. ಇದೇನಮ್ಮ ಇದು? ಸಾಂಬಾರ್ ಸೊಪ್ಪು ಸಬ್ಬಕ್ಕೆ ಸೊಪ್ಪು ಎರಡು ಮಿಕ್ಸ್ ಆಗಿ ಬಂದ್ಬಿಟ್ಟೈತೆ. ಕ್ರಾಸ್ ಬ್ರೀಡ್ ಅನ್ಸುತ್ತೆ ಮೇ ಬಿ. ಉಪ್ಪು ಹಾಕಿ ಮಿಕ್ಸ್ ಮಾಡೋದು ಈಗ. ಈಗ ಲಾಸ್ಟ್ ಏನು ಹಾಕೋದಮ್ಮ? ನೆಕ್ಸ್ಟು ನೀರು. ಹುಚ್ಚಳ್ಳಿ ಯಾವಾಗ ಹಾಕೋದು? ಹಾಕಾಗಿದೆಯಾ ಎಲ್ಲ? ಸೇಮ್ ಪಲಾವೇ, ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ತಿರೋದು. ಇವಾಗ ಪಲಾವ್ ಆಗ್ತಿದೆ, ನೆಕ್ಸ್ಟು ಸಾಂಬಾರು ಆಗುತ್ತೆ. ಬೆಂಗಳೂರಿಂದ ಬರ್ತಾ ಅವ್ರ ಮನೆ ಹತ್ರ ಹೋಗಿ ರೈಲ್ವೆ ಸ್ಟೇಷನಿಂದ ಅವ್ರ ಮನೆಯಿಂದ ನಮ್ಮ ಮನೆಗೆ ಇಸ್ಕೊಂಡಿದ್ದೆ. ಇವಾಗ ಕೊಡೋಕೆ ಹೋಗ್ತಾಯಿದ್ದೀನಿ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಇಲ್ಲಿ ನೋಡಿ ನಮ್ಮ ಹುಲಿ ನಾನು ಬರ್ತೀನಿ ಅಂತ ಕಾಯ್ತಾ ಇದೆ. ಇಬ್ಬರು ಕಾಯ್ತಿದ್ದಾರೆ. ಇವರು ನಮ್ಮ ಅಕ್ಕನ ಪಾಪು ಶನ್ವಿತ್ ಅಂತ. ಇನ್ನು ಪೈಪಲ್ಲಿ ಸೌಂಡ್ ಬರೆಸ್ತಾ ಕೂತಿದ್ದಾನೆ. ಹೇ ರಾಕಿ, ಇಲ್ಲಿ ಬರ್ತೀಯಾ? ಬರ್ತೀಯ ಅಂದಿದ್ದೆ ಸಾಕು, ರೆಡಿ ಆಗ್ತಿದ್ದೀನಿ. ಅವ್ರಿಗಂತೂ ಬೈಕ್ ಅಂದರೆ ತುಂಬ ಇಷ್ಟ. ಬರ್ತೀಯಣ್ಣ, ಹೋಗೋಣ? ಬರ್ತೀಯನೋ? ನನಗೂ ಬಾ. ರೆಡಿ ಆಗ್ತಾ ಇದ್ದೇನೆ, ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೇನೆ, ಬೈತಾನೆ ಅಂತ. ಸರಿ ಆಯ್ತು, ಹತ್ತು ಹೋಗೋಣ. ಹತ್ತು ಅನ್ನೋದೇ ಸಾಕು, ರೆಡಿ ಆಗ್ತಿದ್ದಾರೆ. ಸ್ಟಾರ್ಟ್ ಮಾಡಿದ್ರೆ ಸಾಕು, ಹತ್ತು ಕೂತ್ಕೊಂಡ್ಬಿಡ್ತಾನೆ. ಹತ್ತು ಆಯ್ತು, ಹೋಗೋಣ. ಹತ್ತು ಸಿಟ್. ರೆಡಿ ಆಗಾಯ್ತು ಅವರು. ಇವಾಗ ಹೋಗೋದೆ ನೋಡೋಣ. ಪ್ಲ್ಯಾನ್ ಇರಲಿಲ್ಲ ಇವ್ನು ಕರ್ಕೋಗೋದು. ಪಾಪ ಹತ್ತು ಬಂದು ಕೂತಿದ್ದಾನೆ, ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಇವನು ವಾಪಸ್ ಬಿಡೋಕ್ಕೆ. ಸೊ ಇನ್ನೂ ಎತ್ತಾಕೊಂಡು ಹೋಗ್ತೀನಿ. ನೋಡೋಣ ಅವ್ರ ಮನೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅವ್ರ ಮನೇಲಿ ನಾನು ಇವ್ನು ಕರ್ಕೊ ಹೋಗ್ತಿರೋದ್ರಿಂದ. ಸರ್ಪ್ರೈಸ್ ಆಗ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಓನರು. ಅಲ್ಲಿ ಸೇ ಹಾಯ್. ಸರ್ಪ್ರೈಸ್ ಕೊಟ್ಟಿದ್ದೀನಿ, ರಾಕಿ ಕರ್ಕೊಬಂದು. ಯಾರವರು ನಡಿ, ಮಾತಾಡ್ಸು, ಹೋಗಿ ಮಾತಾಡ್ಸು. ಯಾರೋ ಹಾಂ, ಅಲ್ಲಿ ನೋಡಿ ಪಾಪ ಎದ್ರಕೊಂಡು ಹೋಗ್ತಾ ಇದೆ. ಏನದು? ಏನದು? ಸಿಂಬಲ್ಲಿ. ಏನದು? ಬರೋಕೆ ಸಿಟ್. ಏನು ಮಾಡುತ್ತದು? ಬಾ ಕುತ್ಕೋಬಾ ಇದ್ರ ಮೇಲೆ, ಕುಚ್ಚ ಮಾಡು. ಕುಚ್ಚ ಬೇಡವಾ? ಏನವ್ವ, ಎಲ್ಲಿ ಬಂದಿದ್ರಿ ನೀವು? ಯಾರು ಮಾತಾಡಿಸ್ತಾ ಇಲ್ವಾ? ಮಳೆ ಬರ್ತಿರೋದ್ರಿಂದ ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಇವನಂತೂ ಕಾರ್ ಅಂದರೆ ಇನ್ನೂ ಖುಷಿ ಪಡ್ತಾನೆ. ಇಲ್ಲ, ಅನ್ಲಾಕ್ ಮಾಡು. ಬರ ಹತ್ತು. ರಾಕಿ ಇಲ್ಲಿ ಹತ್ತು. ನಿನಗಂದ್ರೆ ಕಾರ್ ಅಂದ್ರೆ ಮೊದಲೇ ಇಷ್ಟ. ಯಾರ ಕಾರ್ ಇದು? ಹತ್ತಲ್ವಾ? ಹತ್ತಲ್ಲ, ಹತ್ತು. ಹತ್ತಕ್ಕೆ ಸಖತ್ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ, ಯಾರ್ದು ಬೇರೆಯವ್ರ ಕಾಲು ಅಂತ. ಸರ್ ಏನು ನೋಡ್ತಿದ್ದೀರಾ? ರಾಕಿ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಸರ್ ಏಕೆ ಫುಲ್ ಬ್ಯುಸಿ ಆಗಿದ್ದೀರಾ ಆಚೆ ಕಡೆ ನೋಡೋದ್ರಲ್ಲಿ? ಮಳೆ ಲಾಗೋನವರು ಗಾಡಿ ಓಡಿಸ್ತವ್ರೆ. ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಮಳೆ ಬರ್ತಿದೆ, ಸೊ ಇವ್ರ ಕಾರಲ್ಲೇ ಹೋಗ್ತೀವಿ. ಖುಷಿಯಾಗಿ ಆರಾಮ ಮಲಗೋಣ, ಹಾಯಾಗಿ ರಾಜ ಮಲಗ್ದಂಗೆ. ಅಂದರೆ ಅವ್ರ ಅಮ್ಮವರು ಸಂಜೆ ಹೊತ್ತು ಬಜ್ಜಿ ಹಾಕಿಸ್ತಾರಂತೆ. ಬಜ್ಜಿ ಹಾಕಿ ಇದು ಮಾಡ್ತಾರಂತೆ. ಒಂದು 2 ನಿಮಿಷ ಮಾಡ್ತೀನಿ ತಡ್ರಿ. ಇದು ಆಚೆ ಬಂದು ಎಲ್ಲೆಲ್ಲ ಏನು ತೊಗೊಳಕ್ಕೆ ಬಂದಿದ್ದೀರಾ?
ಏನು ಚೈನು ಖುಷಿ ನೋಡಿ ಖುಷಿ. ಇವತ್ತಿನ ರೇಟ್ ಅಪ್ಡೇಟ್ ಮಾಡ್ತಿದ್ದಾರೆ ನೋಡಿ, 9160 ರುಪೀಸು. ಸಿಲ್ವರು 116 ಗ್ರಾಮಿಗೆ. ಅದು ಚೈನ್ ಸೆಲೆಕ್ಟ್ ಮಾಡ್ತಿದ್ರೆ ಮಾಂಗಲ್ಯ ಚೈನು ಮದುವೆಗೆ. ಇಲ್ಲೂ ಖುಷಿಯಾಗಿದ್ದಾಳೆ. ಆಮೇಲೆ ತಾಳಿ ಹಾಕಂಗೆ ಆಗ್ಬಿಟ್ಟಲ್ಲ ಮೇಲೆ. ಇಷ್ಟಲ್ಲೆಲ್ಲ ಸೆಲೆಕ್ಟ್ ಮಾಡಬೇಕು. ನೋಡ್ಬೇಕು ಎಷ್ಟಿದೆ. ಜಾಸ್ತಿ ಇರ್ಬೋದು ಅನ್ಸುತ್ತೆ. ಹಾಕೋ ಹಾಕೋ ಪುಟ್ಟ, ಇದೆತ್ಕೋ. ಏನೇನೋ ಅಳತೆ ಎಲ್ಲ ಮಾಡ್ತಾವ್ರೆ. ಮೆಜರ್ಮೆಂಟ್ ಮಾಡ್ತಿದ್ದಾರೆ. ಈ ಹೆಂಗಸ್ರುಗಳದ್ದು ಏನೇನು ಡಿಮ್ಯಾಂಡ್ ಇರುತ್ತೋ ಒಂದು ಅರ್ಥ ಆಗಲ್ಲ. ಬಟ್ಟೆ ಅಳತೆ ತಗೊಳ್ಳೋದು ನೋಡಿದ್ದೀನಿ, ಚೈನ್ ಅಳತೆ ತಗೊಳ್ಳೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಕಸ ಆಡ್ತವ್ರು. ಅತ್ತೆಗೆ. ಶೋಕಿ ನೋಡಿ, ಶೋಕಿ. ಅಳತೆ ಬರಬೇಕು ಅಂತ ಅಳತೆ ಚೆಕ್ ಮಾಡ್ತಿದ್ದಾರೆ. ಎಲ್ಲ ಮೇಲೆ ಬೆಳ್ಳ ಕಾಣ್ತಾ ಇದೆಯಾ? ಚೈನ್ ಶಾಪಿಂಗ್ ಆಗಿದೆ. ಇವಾಗ ಓಲೆ ತಗೋತಾರಂತ. ಓಲೆ ನೋಡಿಲ್ಲಿ ಜಾಗ ಗಳಿಸಿದ್ದಾನೆ. ಟ್ರೈನಲ್ಲಿ ಯಾರೋ ನಮ್ಮ ರೀಲ್ಸ್ ನೋಡ್ತಾ ಇದ್ರಂತೆ. ಯಾರೋ ನಿಮ್ಮ ರೀಲ್ಸ್ ನೋಡ್ತಾ ಇದ್ರು ನೋಡ್ರಪ್ಪ ಅಂತ. ನೋಡಿಲ್ಲಿ ವೈರಲ್ ಆಗ್ತಿದೆ ನನ್ನ ರೀಲ್ಸು. ಖುಷಿ ಆಗ್ತಿದೆ ಬೇರೆಯವ್ರು ನಮ್ಮ ರೀಲ್ಸ್ ನೋಡ್ತಿದ್ರೆ. ನೀವು ಚಿಂದಿ ಬಿಡಪ್ಪ ಅಂತ ರಿಪ್ಲೈ ಮಾಡೋಣ. ಹೆಂಗ ಅನಿಸ್ತೈತೆ ಫಸ್ಟ್ ರಿಯಾಕ್ಷನ್? ಜಾಲಿ ಆಯ್ತು. ಇವಾಗ ಬಿಲ್ಲಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ಆರ್ಡ್ರ್ ಎಲ್ಲ ಹಾಕೋದ್ವಿ. ನಾ ಇಯರಿಂಗ್ಸ್ ತಗೋಬೇಕು, ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ಬಿಟ್ಟು ಮಂಡೆ ಹಾಕಬೇಕು. ರೇಟ್ ಮಾತ್ರ ವೇರಿಯೇಷನ್ ಆಗ್ತಿದೆ. ನಮ್ಮಲ್ಲಿ ಅಂತ ಹೇಳ್ರು ಅಂದರೆ ರೇಟ್ ಇನ್ನೂ ರೈಸ್ ಆಗುತ್ತೆ ಅಂದ್ಬಿಟ್ಟು 9380ಕ್ಕೆ ಹಾಕೋರೆ. ಇವತ್ತು 9160 ರೂಪಾಯಿ ಆಗಿದೆ ರೇಟು. 220 ರೂಪಾಯಿ ಡಿಫ್ರೆನ್ಸ್ ಬಂದಿದೆ. ಅವರು ಡಿಸ್ಕೌಂಟ್ ಮಾಡಲ್ಲ ಅಂತ. ನೀವು ರೇಟ್ ಜಾಸ್ತಿ ಆಗಿರೋ ಬಂದ್ಬಿಟ್ಟು ಹೊಸ ರೇಟ್ ಕೊಡ್ತಿದ್ರಾ ಅಂತ ಹೇಳ್ತಿದ್ರೆ. ಮಳೆ ಬರ್ತಿದೆ ಅಂದ್ಬಿಟ್ಟು ಯಾವುದು ಆಶಿಕಿ ಇವನಾ ಪೋಸಲ್ಲಿ ಹೋಗ್ತಾ ಇದೀವಿ ನಾವು. ಜಾಕೆಟ್ ಹಾಕೊಂಡು ಹೋಯ್ತಾ ಇದೀವಿ. ಹಿಂದೆ ನೋಡು ಬಂದು ಗುದ್ದವ್ರ ಮೇಲೆ. ಬಾ ಹೇಳ್ತೀನಿ ಬಾ. ಮಳೆಯಲ್ಲಿ ಜೊತೆಯಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಫುಲ್ಲು ಮಳೆ. ಇವಾಗ ಬೆಚ್ಚಗೆ ಹೋಗಿ ಮಲ್ಕೋಬೇಕು. 9 ಗಂಟೆ ಆಗಿದೆ. ಬೈಕ್ ತಂದಿರ ಕತೆ ಹೇಳು. ಬೈಕಲ್ಲಿ ಬಂದಿದ್ರೆ ಗೋವಿಂದ. ಬೆಂಗಳೂರಲ್ಲಿ ಓವನಲ್ಲಿ ಕೂತಿದ್ವಿ. ಇಲ್ಲಿ ಬಂದು ಫ್ರಿಜ್ ಒಳಗೆ ಕೂತಂಗ ಐತೆ. RTC ಹಾಕ್ಬಿಡೋಣ. ನನಗೇನೋ ಪಕ್ಕ ಇದಾಗತ್ತೆ ಅನಿಸ್ತೈತೆ. ಕಮ್ಮಿ ಆಗುತ್ತೆ. ಗೋಲ್ಡ್ ಹಾಕಿ ಬರೋ ಹೊತ್ತಿಗೆ ಎಲ್ಲ ರೆಡಿಯಾಗಿ ಹೋಗಿದೆ. ದಿಸ್ ಇಸ್ ಕಾಲ್ಡ್ ಉಗಿಯನ್ನ, ಹುಚ್ಚಳ್ಳನ್ನ ಅಂತಾರೆ. ಇಲ್ಲಿ ಪಾಯಸ, ಹೆಸರು ಬೇಳೆ ಪಾಯಸ, ಇದು ಸಾಂಬಾರ್ ನೋಡಿ ಕಾಯ್ತಾ ಇದ್ರೆ. ಊಟ ಮಾಡ್ದಂತಲ್ಲ? ಊಟ ಮಾಡ್ಬಂದಾನೆ. ಎಂಥದಮ್ಮ ಸಾಂಬಾರ್ ಇದು ಪಾಯಸ? ಹೆಸರು ಬೇಳೆ ಪಾಯಸ, ತಂಪಾಗಿರಲಿ ಅಂತ. ಇದು ತರಕಾರಿ ಸಾಂಬಾರು. ಹುಲಿ ಅವನಿಗೆ ಪಾಯಸ ಹಾಕ್ಬೇಕಂತೆ. ಬರೀ ಉಗ್ಗಿಯನ್ನು ಹಾಕಿದ್ದಾರೆ ಅಂದ್ಬಿಟ್ಟು ಪಾಯಸ ಹಾಕಿ ಅಂತ ಇದು ಮಾಡ್ತಿದ್ದಾನೆ. ಒಡೆಯಕ್ಕೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನೇ ದೇವರಿಗೆ ಎಡೆ ಇಟ್ಟು ಪೂಜೆ ಮಾಡಿ ಎತ್ಕೊಂಡು ಊಟ ಮಾಡಿದ್ದಾರೆ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಸ್ಲೈಡ್ ಮಾಡಿದರೆ ನಿಮಗೆ ಹೈಪ್ ಆಪ್ಷನ್ ಕೊಟ್ಟಿದ್ದಾರೆ. ಹೈಪ್ ಕೊಡಿ ಎಲ್ಲರೂ. ನೆಕ್ಸ್ಟ್ ಲಾಗ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸಿ ಯು.